ನಿನ್ನೆ ಮೋದಿ 3.2 ಸರ್ಕಾರದಲ್ಲಿ ರಾಜ್ಯದಿಂದ 5 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ನಿರ್ಮಲಾ ಸೀತಾರಾಮನ್, ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಹಾಗೆ ವಿ ಸೋಮಣ್ಣ. ಈಗ ಇವರೆಲ್ಲರಿಗೂ ಕೂಡ ಖಾತೆ ಹಂಚಿಕೆ ಆಗಿದೆ. ರಾಜ್ಯದ 5 ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ, ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಖಾತೆ, ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು ಖಾತೆ. ಮೂವರು ಕೂಡ ಕ್ಯಾಬಿನೆಟ್ ದರ್ಜೆಯಲ್ಲಿರ್ತಾರೆ. ಶೋಭಾ ಕರಂದ್ಲಾಜೆಗೆ MSME ರಾಜ್ಯ ಖಾತೆ, ಹಾಗೆ ವಿ ಸೋಮಣ್ಣಗೆ ರಾಜ್ಯ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ಬಹಳ ಕುತೂಹಲ ಇತ್ತು, ಕೃಷಿ ಖಾತೆ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ ಅಂತೇಳಿ. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಖಾತೆ ಕೊಡಲಾಗಿದೆ. ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆಯನ್ನು ನೀಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಖಾತೆಯನ್ನು ನೀಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೊಮ್ಮೆ ಹಣಕಾಸು ಖಾತೆಯನ್ನು ನೀಡಲಾಗಿದೆ. ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ವಿತ್ತ ಸಚಿವೆ ಆಗಿದ್ದಂತಹ ನಿರ್ಮಲಾ ಸೀತಾರಾಮನ್ ಈ ಬಾರಿಯೂ ಕೂಡ ಹಣಕಾಸು ಸಚಿವೆಯಾಗಿ ಮುಂದುವರಿಯಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, 5 ಖಾತೆ ಹಂಚಿಕೆ ಮಾಡಲಾಗಿದೆ. ಈ ಖಾತೆಯ ಮಹತ್ವ ಜೊತೆಗೆ ಇದು ಕರ್ನಾಟಕದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಮುಂಬರುವಂಥ ದಿನಗಳಲ್ಲಿ, ಅಭಿವೃದ್ಧಿ ವಿಚಾರವಾಗಿರ್ಬೋದು, ಬೇರೆ ಎಲ್ಲ ವಿಚಾರವಾಗಿ ಮಾತಾಡೋದಾದ್ರೆ ಜಯಪ್ರಕಾಶ್ ಶೆಟ್ಟಿ? ಈಗ ಭಾಳ ಮುಖ್ಯವಾಗಿ ನಾಗೇಂದ್ರ ಬಾಬು, ಒಂದು ಲೆಕ್ಕದಲ್ಲಿ ಇದನ್ನು ನೀವು ಗಮನಿಸಿದಾಗ ಕರ್ನಾಟಕಕ್ಕೆ ಭಾಳ ದೊಡ್ಡ ಬಂಪರ್ ಅಂತ ಹೇಳ್ಬೋದು, ಬಂಪರ್ ಪ್ರೈಸ್ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಹಣಕಾಸು ಸಚಿವೆ ಏನಿರ್ಬೋದು, ಹಣಕಾಸು ಸಚಿವೆ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಕರ್ನಾಟಕದ ಪರ ಅಂತಿರೋದಿಲ್ಲ, ಓವರಾಲ್ ಕರ್ನಾಟಕ, ಓವರಾಲ್ ಭಾರತ ಅಂತೇಳಿ ಬರುತ್ತೆ ಹಣಕಾಸು ವಿಚಾರಕ್ಕೆ. ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆ ನಮ್ಮಿಂದ ಆಯ್ಕೆ ಆಗಿದ್ದಾರೆ ಅನ್ನೋದು. ಆದರೆ ಕುಮಾರಸ್ವಾಮಿ ಅವರು ಕೃಷಿ ಇಲಾಖೆಯ ಬಗ್ಗೆ ಭಾಳ ಆಸೆ ಪಟ್ಟಿದ್ರು. ಆದರೆ ಕೃಷಿ ಇಲಾಖೆ ಬದಲಿಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉಕ್ಕು ಮತ್ತು ಭಾರೀ ಕೈಗಾರಿಕೆ ಇಲಾಖೆ ಅವರಿಗೆ ಸಿಕ್ಕಿದೆ. ಇದು ನೋಡಿ, ಕೈಗಾರಿಕೆ ಅಂತಂದರೆ ನೋಡಿ, ಇಂಡಸ್ಟ್ರಿ. ಇಡೀ ನಮ್ಮ ಭಾರತ ದೇಶ ಆರಂಭದಲ್ಲಿ 2ನೇ ಪಂಚವಾರ್ಷಿಕ ಯೋಜನೆ ಆರಂಭ ಮಾಡುವಾಗ ನೆಹರು ಅವರು ಗಮನ ಕೊಟ್ಟಿದ್ದೇ ಇಂಡಸ್ಟ್ರಿ ಮೇಲೆ. ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಬಗ್ಗೆ ಗಮನ ಕೊಟ್ಟರೆ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆ ಬಗ್ಗೆ ಗಮನ ಕೊಟ್ಟರು. ಆಮೇಲೆ ಭಾರತ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂಥ ರಾಷ್ಟ್ರ. 5 ಟ್ರಿಲಿಯನ್ ಆರ್ಥಿಕತೆಗೆ ನಾವು ಬರಬೇಕು ಅಂತಂದರೆ, ಅಂದರೆ ವಿಶ್ವದ 3ನೇ ಆರ್ಥಿಕತೆಗೆ ನಾವು ಬರಬೇಕು ಅಂತಂದರೆ ಕೈಗಾರಿಕೆ ಮತ್ತು ಕೃಷಿ ಭಾಳ ದೊಡ್ಡ ಮಟ್ಟದಲ್ಲಿ, ಅದು ಕೂಡ ಕೈಗಾರಿಕೆ ಗ್ಲೋಬಲೈಸೇಷನ್ ವಿಚಾರದಲ್ಲಿ ಭಾರಿ ಕೈಗಾರಿಕೆ. ನಿಮ್ಗೆ ಗೊತ್ತಿರಲಿ, ಭಾರಿ ಕೈಗಾರಿಕೆ ಕರ್ನಾಟಕದಲ್ಲಿ ಆಗಿದ್ರು ಕೂಡ 2013-2018 ಅವಧಿಯಲ್ಲಿ ಸಿದ್ದರಾಮಯ್ಯನವರು ಭಾರಿ ಕೈಗಾರಿಕೆಯನ್ನು ಒಬ್ರಿಗೆ ಕೊಟ್ಟಿರ್ತಾರೆ, ಅವರ ಹೆಸರು ಬೇಡ ಈಗ. ಆದರೆ ಅದನ್ನು ನಿಭಾಯಿಸೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಆರ್ ವಿ ದೇಶಪಾಂಡೆ ಅವರಿಗೆ ಕೊಡಬೇಕಾಗತ್ತೆ. ಯಾಕಂದರೆ ಆ ಥರ ಇರುವಂಥ ಒಂದು ಕೈಗಾರಿಕೆ. ಇಡೀ ನೀವು ರಾಜ್ಯದ ಕೈಗಾರಿಕೆ ಬಗ್ಗೆನೇ ಆಲೋಚನೆ ಮಾಡಿ. ಯಾವ ರೀತಿ ಜಿಮ್ ಅದೆಲ್ಲ ನಾವು ಮಾಡಿಸ್ತೀವಿ ಕಾರ್ಯಕ್ರಮಗಳನ್ನು, ಬಂಡವಾಳ ಹೂಡಿಕೆ. ಭಾರಿ ಕೈಗಾರಿಕೆ ಅಂತಂದರೆ ಬಂಡವಾಳ ಹೂಡಿಕೆಗಳಿರುತ್ತೆ, ದೇಶ ವಿದೇಶಗಳಿಗೆ ಹೋಗ್ಲಿಕ್ಕಿರುತ್ತೆ, ಆಮೇಲೆ ವಿಪರೀತವಾಗಿ ಹಣ ಎಷ್ಟು ತಂದು ಕೊಡ್ತಾರೆ. ಅದರ ಜೊತೆಗೆ ಉಕ್ಕು ನೋಡಿ, ಒಂದು ವೇಳೆ ಕೃಷಿ ಸಿಕ್ಕಿದ್ರೂ ಕೂಡ ಪ್ರೀತಿಯ ಖಾತೆ ಆಗಿರ್ಬೋದು, ಆದರೆ ತಲೆನೋವು ಜಾಸ್ತಿ ಅದರಲ್ಲಿ ನಾಗೇಂದ್ರ, ಅಷ್ಟು ಈಸಿ ಅಲ್ಲ. ಅಥವಾ ಅವರಿಗೆ ಜನಸಂಪನ್ಮೂಲ ಸಿಗ್ಬೋದು ಅಂತ ಹೇಳ್ತಾ ಇದ್ರು. ಮತ್ತೊಂದು ಜಲಸಂಪನ್ಮೂಲ ಅಷ್ಟೇ, ಅದು ಹೇಳ್ಬೋದು ನಾವು. ನಮ್ಮದೇ ಎಷ್ಟು ಜಲಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳು ನೆನೆಗುದಿಗೆ ಬಿದ್ದಿದೆ. ಅದು 5 ವರ್ಷದಲ್ಲೆಲ್ಲ ಪೂರ್ಣಗೊಳಿಸುವಂಥದ್ದಲ್ಲ. ಆದರೆ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಹೆಸರನ್ನು ತಂದು ಕೊಡ್ಬೋದು. ಅವರದನ್ನು 100% ರೀತಿಯಲ್ಲಿ ಕೆಲಸ ಮಾಡಿದರೆ, ಆಮೇಲೆ ಅದರಲ್ಲಿ ತುಂಬ ತೊಡಗಿಸ್ಕೊಳ್ಬೇಕಾಗತ್ತೆ. ಸುಲಭ ಇಲ್ಲ, ತುಂಬ ತೊಡಗಿಸ್ಕೊಳ್ಬೇಕಾಗತ್ತೆ. ಖಂಡಿತವಾಗ್ಲೂ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡಬಹುದು, ದೇಶದ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡಬಹುದು. ಮತ್ತು ಅವರಿಗೆ ಅವ್ರದ್ದು ಕಳೆದ 1 ವರ್ಷದಿಂದ ಒಂದು ತೀವ್ರ ಹಿನ್ನಡೆಯಾಗಿತ್ತು, ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಮೇಲಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಪೂರೈಕೆ ನೋಡಿ, 80 ಕೋಟಿ ಜನರಿಗೆ 5 kg ಅಕ್ಕಿ ಕೊಡ್ತಾರೆ ಕೇಂದ್ರ ಸರ್ಕಾರ. ಇದೆಲ್ಲವೂ ಕೂಡ ಈಗ ಇವರ ಅಂಡರಲ್ಲಿ ಬರುತ್ತೆ.
ಎಲ್ಲವೂ ಕೂಡ ಇವರ ಅಂಡರಲ್ಲಿ ಬರುತ್ತೆ. ಬಡವರಿಗೆ ಕೊಡುವಂಥ ಅಕ್ಕಿ ವಿಚಾರ ಇರ್ಬೋದು, ಬೇರೆ ಎಲ್ಲ ಇರ್ಬೋದು, ಇದು ಕೂಡ ಭಾಳ ಅದ್ಭುತವಾಗಿರುವಂಥ ಒಂದು ಖಾತೆ ದೇಶದ ಮಟ್ಟಕ್ಕೆ ಹೋಲಿಸಿದಾಗ. ಇನ್ನು ಈ ಹಿಂದೆ ಕೆ ಎಚ್ ಮುನಿಯಪ್ಪ ಅವರು ರೈಲ್ವೆ ರಾಜ್ಯ ಖಾತೆಯನ್ನು ನಿರ್ವಹಿಸಿದರು. ಅಲ್ಲೂ ಕೂಡ ಭಾಳ ದೊಡ್ಡ ಹೆಸರು ಮಾಡಿದ್ರು ಅವರು. ಅಂದರೆ ಕೋಲಾರ ಭಾಗದಲ್ಲಿ ಆ ಬೋಗಿಗಳ ನಿರ್ಮಾಣದ ಇದೆಲ್ಲ ತುಂಬ ಮಾಡಿದ್ದಾರೆ. ಈಗ ಸೋಮಣ್ಣ ಅವರಿಗೆ ಸೋಮಣ್ಣ ಇಸ್ ಎ ವರ್ಕರ್, ಅವರಿಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಕೊಟ್ಟಿರೋದಿದೆಯಲ್ಲ, ಖಂಡಿತವಾಗಲೂ ಸೋಮಣ್ಣ ಅಂತ ನಾಯಕರಿಗೆ, ಕೆಲಸ ಮಾಡುವಂಥ ನಾಯಕರಿಗೆ ಭಾಳ ಅದ್ಭುತವಾದಂಥ ಅವಕಾಶ ಇದೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರಿಗೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆ, ನೋಡಿ ಇಡೀ ಮುದ್ರಾ ಯೋಜನೆಗಳಿರೋದೇ ಅದರಲ್ಲಿ. ನೀವು ಕೈಗಾರಿಕೆಗಳು, ನಾವಿವತ್ತು ನೋಡ್ತಾ ಇದ್ದೀವಿ ಶೇರ್ ಮಾರ್ಕೆಟಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾವ ರೀತಿ ದಾಪುಗಾಲಿಡ್ತಾ ಇದೆ ಅಂತಂದರೆ, ಎಲ್ಲರೂ ಕೂಡ 10 ಲಕ್ಷ 15 ಲಕ್ಷ 20 ಲಕ್ಷ ಮುದ್ರಾ ಲೋನ್ ತಗೊಳ್ಳೋದು. ಈಗ ಅವ್ರು ಹೇಳ್ತಾ ಇದ್ರಲ್ಲ, ನಾವು ತುಂಬ ಕೆಲಸ ಕೊಟ್ಟಿದ್ದೀವಿ ಅಂತೇಳಿ, ಭಾಳ ಅದ್ಭುತ ನೋಡಿ. ಎಲ್ಲವೂ ಕೂಡ ಹೇಗೆ ಅಂತಂದರೆ, ಸಚಿವರುಗಳು ಯಾವ ರೀತಿ ಇದರಲ್ಲಿ ತೊಡಗಿಸ್ಕೊಳ್ತಾರೆ, ದೇಶಕ್ಕೆ ಯಾವ ರೀತಿ ಇದನ್ನು ಲಾಭ ಮಾಡಿಕೊಡ್ತಾರೆ, ರಾಜ್ಯಕ್ಕೆ ಯಾವ ರೀತಿ ಲಾಭ ಮಾಡ್ಕೋತಾರೆ. 4 ಜನರಿಗೂ ಹಣಕಾಸು ಸಚಿವೆ ಒಂದು ಹೊರತುಪಡಿಸಿ ನಾನು ಹೇಳೋದು, 4ವರಿಗೂ ಕೂಡ ಅಪಾರವಾದಂಥ ಅವಕಾಶ ಇದೆ, ಒಳ್ಳೆ ಹೆಸರು ಮಾಡುವಂಥ ಅವಕಾಶ ಇದೆ ಎಲ್ಲರಿಗೂ. ಅಂದರೆ ಈಗ ಕೈಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು, ಉಕ್ಕು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು, ಆಮೇಲೆ ಆಹಾರ ನಾಗರಿಕ ಪೂರೈಕೆ ವಿಚಾರದಲ್ಲಿ ಜೋಶಿ ಅವರು, ಆಮೇಲೆ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯಲ್ಲಿ ಸೋಮಣ್ಣ ಅವರು, ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಅವರು. ನೋಡಿ ಇದೆಲ್ಲ ಇವರಿಗೆ ಅದ್ಭುತವಾದಂಥ ಅವಕಾಶ ಇದೇನಂತಂದರೆ, ಇಲ್ಲಿ ಯಾರು ಹೇಳಂಗಿಲ್ಲ. ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಧೀರನೂ ಅಲ್ಲ. ಈ ಇಲಾಖೆಗಳು ಸಿಕ್ಕಿ ಇವರೇನಾದರೂ ದೂಸರ ಮಾತಾಡಿದರೆ ಇದರಲ್ಲಿ ಯಶಸ್ಸಾಗಿಲ್ಲ ಅಂತಂದರೆ, ಕೇವಲ ಈ ನಾಯಕರುಗಳು ಯಶಸ್ಸಾಗಿಲ್ಲ ಅಂತ ಹೇಳೋಗ್ಬಿಟ್ರೆ, ಆ ಖಾತೆ ಮಾತ್ರ ಇವರಿಗೆ ಅದ್ಭುತ ಅವಕಾಶವನ್ನು ಮಾಡಿಕೊಟ್ಟಿದೆ. ನಾಗೇಂದ್ರ ಬಾಬು. ಓಕೆ ಜಯಪ್ರಕಾಶ್, ನೋಡಿ ಈಗ ಒಂದು ಪ್ರಶ್ನೆ ಅಂತಂದರೆ, ಈಗ ಒಂದು ಕಡೆ ರಾಜ್ಯ ರೈಲ್ವೆ ಖಾತೆ, ಮತ್ತೊಂದು ಕಡೆ ಬೃಹತ್ ಕೈಗಾರಿಕೆ ಖಾತೆ, ಇದೆಲ್ಲವನ್ನು ಕೂಡ ಕರ್ನಾಟಕಕ್ಕೆ ಒಂದು ಬಂಪರ್ ಅಂತಲೇ ಹೇಳ್ಬೋದು. ಈ ಕೈಗಾರಿಕಾ ಖಾತೆ ವಿಚಾರವಾಗಿ ಮಾತನಾಡಿದ್ರೆ, ಕರ್ನಾಟಕದ ಮೇಲೆ ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ವಿಚಾರವಾಗಿ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ, ಪ್ರಭಾವ ಇರುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕರ್ನಾಟಕದ ಜನ? ಈಗ ಕೈಗಾರಿಕಾ ಖಾತೆ, ಈಗ ನೋಡಿ ಯಾರು ಕೂಡ ಎಷ್ಟು ಜನ ಇದ್ದಾರೆ ಗೌರ್ಮೆಂಟ್ ಜಾಬಲ್ಲಿ? ಈಗ ಗೌರ್ಮೆಂಟ್ ಜಾಬ್ ನೋಡಿ, ಗೌರ್ಮೆಂಟ್ ಜಾಬ್ ನಾವು ಹೇಳ್ತೀವಲ್ವಾ, ದೇಶದ ಜನಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಗೊತ್ತಾ? 4% ಜನರಿಗೆ ಮಾತ್ರ. 4% ಜನರಿಗೆ ಮಾತ್ರ. ಉಳಿದವರೆಲ್ಲರೂ ಕೂಡ ನಿಮಗೆ ಖಾಸಗಿ ಕಂಪನಿಗಳಲ್ಲೇ ಇರಬೇಕು. ಎಷ್ಟು ಕೆಲಸ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಕುಮಾರಸ್ವಾಮಿ ಅವರಿಗೆ ಭಾಳ ದೊಡ್ಡದಾದಂಥ ಒಂದು ಕನಸಿತ್ತು, ಅದನ್ನು ನೆನೆಸು ಮಾಡೋದಕ್ಕೆ ಒಂದು ಅವಕಾಶ. ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ, ಬ್ರದರ್ 28 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಗೆ ಒಂದು ಕಂಪನಿ ತರೋದು, ಒಂದು ಜಿಲ್ಲೆಗೆ, ಆ ಜಿಲ್ಲೆ ಇಡೀ ಜನ ಅದರಲ್ಲೇ ವ್ಯಸ್ತವಾಗಿರಬೇಕು. 28 ಜಿಲ್ಲೆ, ಒಂದು ಜಿಲ್ಲೆಗೆ ಒಂದು ಫೇಮಸ್ ಆಗಬೇಕು ಅಂತ ಅನೇಕ ಕೈಗಾರಿಕೆಗಳನ್ನು ತರಬಹುದು. ಆಮೇಲೆ ಭಾರೀ ಕೈಗಾರಿಕೆಗಳಲ್ಲಿ ಏನು ದುಡ್ಡಾಗ್ತಾರೆ ಇಂಡಸ್ಟ್ರಿಗೆ, ಬಂಡವಾಳ ಹೂಡಿಕೆಯನ್ನು ಕರ್ನಾಟಕಕ್ಕೆ, ಭಾರತಕ್ಕೂ ಮಾಡ್ಬೋದಿಲ್ಲ ಅಂತಲ್ಲ, ಬಂಡವಾಳ ಹೂಡಿಕೆಯನ್ನು ಕರ್ನಾಟಕಕ್ಕಲ್ಲ, ಕರ್ನಾಟಕದ ವಿಶೇಷವಾಗಿ ನೀವೆಲ್ಲಿಗೆ ಬೆಂಗಳೂರಿಗೆ ತರಬೇಡಿ, ಬೆಂಗಳೂರಿಗೆ ಬೇಕಾದಷ್ಟಾಗಿದೆ, ಹುಬ್ಳಿಗೆ ತನ್ನಿ, ಬೆಳಗಾವಿಗೆ ತನ್ನಿ, ಮೈಸೂರಿಗೆ ತನ್ನಿ, ಮಂಗಳೂರಿಗೆ ತನ್ನಿ, ದಾವಣಗೆರೆಗೆ ತನ್ನಿ, ಅಲ್ಲಿ ಮಾಡಿ ಅಲ್ಲ. ನಿಮ್ಮ ಕನಸಿತ್ತಲ್ವಾ 28 ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು, ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಕೈಗಾರಿಕೆ ನಿಮ್ಗೆ ಗೊತ್ತಿದೆ, ಒಂದು ಬಂಡವಾಳ ಹೂಡಿಕೆಗೆ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಕಾರ್ಯಕ್ರಮಗಳಾಗುತ್ತೆ ನಾವು ನೋಡಿದ್ದೀವಿ. ಅರಮನೆ ಮೈದಾನದಲ್ಲಿ ಈ ಹಿಂದೆ ನಿರಾಣಿಯವರು ಒಂದು ಕೈಗಾರಿಕಾ ಸಚಿವರಾಗಿದ್ದಾಗ, ಇನ್ನಿತರರು ಕೈಗಾರಿಕಾ ಸಚಿವರಾಗಿದ್ದಾಗ ಯಾವೆಲ್ಲ ರೀತಿಯಲ್ಲಾಗಿತ್ತು ನೋಡಿ. ಕೈಗಾರಿಕೆ ಅಂದರೆ ಏನು ರೀ? ಕೆಲಸ, ಸಣ್ಣ ಪುಟ್ಟ ಕೆಲಸನೂ ಮಾಡ್ಬೋದು. 10 ಲಕ್ಷ ಮುದ್ರಾ ಲೋನ್ ಸಿಗುತ್ತೆ, ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀರಾ ಸಿಗತ್ತೆ. ಆಮೇಲೆ ದೊಡ್ಡ ಕೈಗಾರಿಕೆ, ಬೃಹತ್ ಕೈಗಾರಿಕೆ, ವಿದೇಶಗಳಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಆಮೇಲೆ ಶೋಭಾ ಕರಂದ್ಲಾಜೆ ಅವರಿಗೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆ, ಸಣ್ಣ ಪುಟ್ಟ ಊರೂರುಗಳಲ್ಲಿ ಕೆಲಸ ಮಾಡಿಸ್ಬೋದು, ಅದ್ಭುತ ಅವಕಾಶ. ಇದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋತಾರೆ ಅದ್ರ ಮೇಲೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 4 ಸಚಿವರು ನಾನಿದನ್ನು ಮಾಡಿ ತೋರಿಸ್ಬೇಕು ಅಂತಂದರೆ, ಮುಖ್ಯಮಂತ್ರಿ ಮಾಡುವಂಥ ಕೆಲಸಕ್ಕಿಂತ ಜಾಸ್ತಿ ಕೆಲಸವನ್ನು ಕುಮಾರಸ್ವಾಮಿಗೆ ಮಾಡೋದಕ್ಕೆ ಅವಕಾಶ ಇದೆ ಈ ಬಾರಿ, ಅಷ್ಟೇ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಅಮಿತ್ ಶಾಗೆ ಮತ್ತೆ ಗೃಹ ಖಾತೆ ಲಭಿಸಿದೆ. ರಾಜನಾಥ್ ಸಿಂಗ್ ಅವರಿಗೆ ಮತ್ತೊಮ್ಮೆ ರಕ್ಷಣಾ ಖಾತೆ. ಎಸ್ ಜೈಶಂಕರ್ ಅವರಿಗೆ ವಿದೇಶಾಂಗ ಖಾತೆ. ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ವಸತಿ ಇಂಧನ ನಗರಾಭಿವೃದ್ಧಿ ಖಾತೆಯನ್ನು ಕೊಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆಯನ್ನು ಕೊಡಲಾಗಿದೆ. ಪಿಯೂಷ್ ಗೋಯಲ್ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಎಜುಕೇಷನ್, ಜಿತೇನ್ ರಾಮ್ ಮಾಂಝಿ ಅವರಿಗೆ ಸಣ್ಣ, ಅತಿ ಸಣ್ಣ, ಮಧ್ಯಮ ಕೈಗಾರಿಕಾ ಖಾತೆಯನ್ನು ಕೊಡಲಾಗಿದೆ. ಲಾಲನ್ ಸಿಂಗ್ ಅವರಿಗೆ ಪಂಚಾಯತ್ ರಾಜ್ ಹಾಗೂ ಮೀನುಗಾರಿಕೆ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಸರ್ಬಾನಂದ್ ಸೋನೋವಾಲ್ ಬಂದರು ಖಾತೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಕುಮಾರ್ ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಮೋದಿ 3.0 ಕ್ಯಾಬಿನೆಟ್ ಖಾತೆ ಯಾರ್ಯಾರಿಗೆ ಅನ್ನೋದು ಈಗ ಗೊತ್ತಾಗಿದೆ.